ಉತ್ತರ ರೀ ಸರ್ ಇದು ಯಾವ ಉತ್ತರ ರೀ ಸರ್ ಈ ತರ ಮಾತಾಡೋದು? ಒಬ್ಬೊಬ್ಬರೇ ಮಾಡಿ ನಿಮ್ಮ ತಪ್ಪು ಕೇಳಕ್ ಬಂದಿವ್ರು ಹೇಳ್ರಿ, ಒಂದೊಂದಕ್ಕೆ ಉತ್ತರ ಕೇಳ್ರಿ, ಉತ್ತರ ತಗೊಳ್ರಿ. ಬ್ಯಾಡ ನಂಗಿಲ್ಲ. ಹೌದು, ಸಮಸ್ಯೆಗಳು ಕೂಡ ಇದ್ದಾವೆ, ಸಮಸ್ಯೆಗಳು ಕೂಡ ಇದ್ದಾವೆ. ಹಂಗಲ್ಲ, ಉತ್ತರ ಕೊಡ್ತೀನಿ ನಾನು. ಒಬ್ಬೊಬ್ಬರೇ ಕೇಳ್ರಿ. ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಇವತ್ತು ಜಮಖಂಡಿ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ದವಾಖಾನೆ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಜಮಖಂಡಿ ಸರ್ಕಾರಿ ದವಾಖಾನೆ ಇಷ್ಟು ಹದಗೆಟ್ಟು ಹೈದರಾಬಾದ್ ಆಗೈತಿಪ್ಪ ಅಂದ್ರೆ ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಪ್ರತಿನಿತ್ಯ ಸಾರ್ವಜನಿಕರು ನಮ್ಗೆ ಕಾಲ್ ಮಾಡಕತ್ತಾರ, ಏನು ಸರ್ ಇದು ವ್ಯವಸ್ಥೆ ಅಂತೇಳಿ. ಯಾವ ಒಬ್ಬ ಡಾಕ್ಟ್ರನ್ನು ಕೂಡ ತನ್ನ ಡ್ಯೂಟಿ ಮ್ಯಾಗಿರಂಗಿಲ್ಲ, ಕರ್ತವ್ಯದ ಮ್ಯಾಗಿರಂಗಿಲ್ಲ. ಎಲ್ಲ ಕೆಲಸವನ್ನ ನರ್ಸ್ಗಳೇ ಮಾಡಬೇಕು. ಯಾವುದಾದ್ರೂ ಎಮರ್ಜೆನ್ಸಿ ಪೇಷಂಟ್ ಬಂದ್ರೆ ಈ ನರ್ಸ್ಗಳು ಅವ್ರಿಗೆ ಫೋನ್ ಹಾಕ್ತಾರೆ ಡಾಕ್ಟರ್ಗಳಿಗೆ, ಸಾಹೇಬ್ರೆ ಇದಕ್ಕೆ ಇಂಥ ಪೇಷಂಟ್ ಬಂದೈತ್ರಿ, ಏನು ಮಾಡ್ಬೇಕ್ರಿ, ಯಾವ ಸಲ ಹಚ್ಬೇಕ್ರಿ, ಯಾವ ಡೋಸ್ ಕೊಡ್ಬೇಕ್ರಿ ಅಂತೇಳಿ ಅವರೆಲ್ಲ ಡೈರೆಕ್ಷನ್ ಏನಂದ್ರೆ ಫೋನ್ಯಾಗ ಕೊಡ್ತಾರೆ, ಮೊಬೈಲ್ದಾಗ. ಅದನ್ನು ತಗೊಂಡು ಇವರು ಡೋಸ್ ಮಾಡ್ತಾರೆ. ಹಿಂಗಾಗಿ ಜಮಖಂಡಿ ಸರ್ಕಾರಿ ದವಾಖಾನೆ ಒಳಗೆ ಒಂದು ಕೆಲವೊಂದಿಷ್ಟು ದಿವಸಗಳ ಹಿಂದೆ ಕೆಲವೊಂದು ಬಾಣಂತಿಯರು ತೀರ್ಕೊಂಡ್ರು, ಕೆಲವೊಂದು ಏನೇನೋ 108 ಸಮಸ್ಯೆಗಳದು. 100ಕ್ಕೆ 90 ಭಾಗ ಬರೀ ರೆಫರ್ ಮಾಡಕತ್ತಾರೆ. ಯಾವುದೇ ಪೇಷಂಟ್ ಬರಲಿ, ಡಾಕ್ಟರ್ ಇಲ್ರಿ, ಇನ್ಸ್ಟ್ರೂಮೆಂಟ್ ಇಲ್ರಿ, ವ್ಯವಸ್ಥೆ ಇಲ್ರಿ, ರೆಫರ್ ರೀ. ಒಂದು. ಎರಡನೇದೇನಂದ್ರೆ ಯಾವುದೇ ರೀತಿ ಸ್ಕ್ಯಾನಿಂಗ್ ಇಲ್ಲ. ಸ್ಕ್ಯಾನಿಂಗ್ ಕೇಳಿದ್ರೆ ಡಾಕ್ಟರ್ ಟ್ರಾನ್ಸ್ಫರ್ ಆಗ್ಯಾರ್ರಿ, ಅಲ್ಲಿ ಹೋಗ್ಯಾರ್ರಿ, ಇಲ್ಲಿ ಹೋಗ್ಯಾರ್ರಿ ಅನ್ನುವಂಥ ನೆಪ. ಇನ್ನೊಂದು ಕೇಳಿದ್ರೆ ಯಾವುದೇ ಒಂದು ಹೆರಿಗೆ ಆಸ್ಪತ್ರೆ ಐತಿ ನಮ್ಮಲ್ಲಿ, MCH ಅಂತಕ್ಕಂಥದ್ದು 100 ಬೆಡ್ಡಿನ ಹಾಸ್ಪಿಟಲ್. ಈ ಹಾಸ್ಪಿಟಲ್ನಲ್ಲಿ ಯಾವುದೇ ರೀತಿಯಾದಂಥ ಸಿಬ್ಬಂದಿ ಇಲ್ಲ. ಕೇಳಿದ್ರೆ CM ಮುದಿಗೌಡ್ರನ್ನ, ಇಲ್ರಿ ನಾವು ಮ್ಯಾಗ ಸಾಹೇಬ್ರಿಗೆ ಬರ್ದೀವಿ, ಹೇಳ್ರಿ ಬರ್ದಿದ್ದೀವಿ, ಸಾಹೇಬ್ರಿಗೆ ಬರ್ದೀವಿ, ಗೊತ್ತಿಲ್ರಿ, ಓದಿಲ್ರಿ, ತಿಳ್ಕೊಂಡಿಲ್ರಿ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ ವಿನಃ ಯಾವುದೇ ರೀತಿಯಾದಂಥ ಸರ್ಕಾರಿ ದವಾಖಾನೆಯನ್ನ ಇವತ್ತಿಗೂ ಅಭಿವೃದ್ಧಿ ಮಾಡಿಲ್ಲ. ಬಹುಶಃ ಅವ್ರು ನೋಡಿದ್ರೆ ಅಭಿವೃದ್ಧಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಪತ್ರಕರ್ತರು ಹೋದ್ರೆ ಅವರೊಂದಿಗೆ ಮೊದಲು ಸಹಕರಿಸಿದಂಗ ಮಾಡಿ ನಂತರ ಏನು ರೋಷಾವೇಶದಿಂದ ಎದ್ದು ಏನೋ ಹಂಗನ ಹಿಂಗನ ಎಷ್ಟು ಜನರಿಗೆ ಉತ್ತರ ಕೊಡ್ಲಿ ಅಂತೇಳಿ ಕೂಗಾಟ ಹಾರಾಟ ಮಾಡಿರುವಂತ ಮುದಿಗೌಡ್ರೆ, ನಾವು ನಿಮ್ಮ ಮನೆಗೆ ಬಂದಿದ್ದಿಲ್ಲ. ಪತ್ರಕರ್ತರು ಬಂದಿದ್ದು ಸರ್ಕಾರಿ ದವಾಖಾನೆಗೆ. ಸರ್ಕಾರಿ ದವಾಖಾನೆಗೆ ಇರ್ತಕ್ಕಂಥ ಲೋಪದೋಷಿಗಳು, ನಿಮ್ಮ ಆಡಳಿತ ಸರಿಯಾಗಿಲ್ಲ, ನೀವು ಏನು ಜವಾಬ್ದಾರಿ ತಗೊಂಡ್ರಿ, ನಿಮ್ಮ ಜವಾಬ್ದಾರಿ ತಕ್ಕಂತಹ ಏನು ನೀವು ಕೊಡ್ಬೇಕಾಗಿರ್ತಕ್ಕಂಥ ಟೈಮ್ ಇತ್ತು, ನೀವು ಕೊಡ್ಬೇಕಾಗಿರ್ತಕ್ಕಂಥ ಆ ಕುರ್ಚಿ ಕೊಡ್ಬೇಕಾದಂಥ ಗೌರವ ಇತ್ತು, ನೀವು ಕೊಟ್ಟಿಲ್ಲ. ನಿಮ್ಮನ್ನ ಬಹುಶಃ ಎಲ್ಲ ಡಾಕ್ಟರ್ಗಳು ರಾಜೀನಾಮೆ ಕೊಟ್ಟು ಹೊಂಟ್ರೆ. ಪಾಪ DHO ರಾಜ್ಕುಮಾರ್ ಅವ್ರಿಗೆ ಮಾತಾಡಿದ್ವಿ ನಾವು, ಏನ್ ಸರ್ ಇದು ವ್ಯವಸ್ಥೆ ಅಂತೇಳಿ. ನಿಮ್ಮಲ್ಲಿ ಇರುವಂತ 10 ಜನ ಸಿಬ್ಬಂದಿ ನಮ್ಮ ಬಾಗಲಕೋಟೆ DC ಅವರು ಮತ್ತು DHO ಅವರೇ ನೇಮಕ ಮಾಡಿರ್ತಕ್ಕಂಥ 10 ಜನ ಸಿಬ್ಬಂದಿಗಳು ಮಾಸಿದಾಗ ಅವ್ರದ್ದು ಎಂಡ್ ಆಗೈತ್ರಿ, ನಾವು ಪೇಮೆಂಟ್ ಹಾಕಂಗಿಲ್ಲ ಅಂತೇಳಿ 4 ತಿಂಗಳಿಂದ ಪೇಮೆಂಟ್ ಹಾಕಿಲ್ಲ ಅವ್ರದ್ದು. ಪಾಪ ನಾವು DHO ಅವ್ರ ವಿಷಯ ತಿಳಿಸಿದಾಗ 2 ದಿನದೊಳಗೆ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಕೇಳಿದ್ರೆ ಏನಂತೀರಿ, ಕಳ್ಸಿವ್ರಿ, ಬರ್ದಿವ್ರಿ, ಬರ್ಬೇಕ್ರಿ ಅಂತ. ಏನ್ ಬರ್ದಿರಿ ನೀವು ಅರ್ಜಿ ತೋರಿಸಿದ್ರಿ ಒಂದು. ಇವರು 10 ಜನ ಕೆಲಸ ಮಾಡಕತ್ತಾರ, ಇವ್ರನ್ನ ಮುಂದುವರಿಸೋದು ಬೇಡ, ಸೂಕ್ತ ಕ್ರಮಕ್ಕಾಗಿ ಬರ್ದಿದ್ದೇವೆ. ಯಾಕೆ ನಿಮ್ಗೆ ಸಿಬ್ಬಂದಿ ಕೊರತೆ ಅವಶ್ಯಕತೆ ಇಲ್ಲ, ಸಿಬ್ಬಂದಿಗಳ ಅವಶ್ಯಕತೆ ಇಲ್ಲ. 100 ಬೆಡ್ಡಿನ ದವಾಖಾನೆ ಅದು. ಆ ಕಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಕಷ್ಟು ಬೆಡ್ಗಳದಾವ, ಅಲ್ಲಿ ಬೇಕಲ್ರಿ, ಸಿಸ್ಟರ್ಗಳು ಬೇಕು, ಶುಶ್ರೂಷೆ ಅಧಿಕಾರಿಗಳು ಬೇಕು, ನಮಗೆ ಸಿಬ್ಬಂದಿ ಬೇಕು ಅಂತ ಬರೆಯೋದು ಬಿಟ್ಟು ಕೇಸಿಂದ ನೀವು ಯಾವಾಗ ಮಾಡ್ತೀರಿ, ಏನು ಮಾಡ್ತೀರಿ ಅಂತ ಅವ್ರ ಮೇಲೆ ಉಗಿಯುವಂಥದ್ದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ಯಾವ ಕಾರಣಕ್ಕಾಗಿ ಹಿಂಗೆ ಮಾಡ್ತಾ ಇದ್ದೀರೋ, ಏನು ಆಡಳಿತಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ನಿಮ್ಗೆ ಗೊತ್ತದಾವಿಲ್ಲೋ ಗೊತ್ತಿಲ್ಲ. ಯಾವುದೇ ಒಂದು ದವಾಖಾನೆ ನಡಿಬೇಕಾದ್ರೆ ನಮಗೆ ಸಿಬ್ಬಂದಿ ಬಹಳ ಮುಖ್ಯ. ಡಾಕ್ಟರ್ಗಳು ಬೇಕು, ನರ್ಸ್ಗಳು ಬೇಕು, D ದರ್ಜೆನೂ ಬೇಕು, C ದರ್ಜೆನೂ ಬೇಕು. ಅದರೊಂದಿಗೆ ಮಾನವೀಯತೆ ಮತ್ತು ಜನರ ಮೇಲೆ ಪ್ರೀತಿ, ಗೌರವ, ಅಭಿಮಾನವೂ ಬೇಕು ಸಾಹೇಬ್ರೆ. ಇವತ್ತು ನಾವು ಕೇಳಿರುವಂತ ಯಾವ ಪ್ರಶ್ನೆಗೂ ನೀವು ಉತ್ತರ ಕೊಡ್ಲಿಲ್ಲ. ಉತ್ತರ ಹೆಂಗ್ ಕೊಟ್ರಿ ಅಂದ್ರೆ ಬರೀ ಹಾರಿಕೆ ಉತ್ತರ. ನಿಮ್ಗೆ ಕೇಳಿದ್ರ ನಾನು ಬರ್ದಿದ್ದೇನ್ರಿ ಮ್ಯಾಗ, ಬರೀ ಲೆಟರ್ಗಳು ತೋರಿಸ್ತೀರಿ. ಈಗ ಯಾವ ಒಂದು ದವಾಖಾನೆಗೆ ನಿಮ್ಗೆ ಎಮರ್ಜೆನ್ಸಿ ಪೇಷಂಟ್ ಬಂದ್ರೆ ಅವ್ರಿಗೆ ಲೆಟರ್ ತೋರಿಸ್ಬೇಕಾ ನಾವು? ನೋಡ್ರಿ ಡಾಕ್ಟರ್ ಸಾಹೇಬ್ರು ಬರ್ದಾರ, ಅಲ್ಲಿವರೆಗೂ ನೀವು ನಿಮ್ಮ ಏನು ಆರಾಮ್ ತಪ್ಪೈತಲ್ಲ ಅಲ್ಲಿವರೆಗೂ ಹಂಗ ಮಕ್ಕೋರಿ ನೀವು. ಅವ್ರ ಲೆಟರ್ ಯಾವಾಗ 1 ತಿಂಗಳು 2 ತಿಂಗಳು 3 ತಿಂಗಳು ಬರ್ತಾರೆ, ಅಲ್ಲಿವರೆಗೂ ಹಂಗ ಇರಿ ಅಂತ ಹೇಳ್ಬೇಕ ನಾವು? ಎಂತ ವ್ಯವಸ್ಥೆ ಇದು, ಏನು ವ್ಯವಸ್ಥೆ ಇದು? ಜಮಖಂಡಿ ಸರ್ಕಾರಿ ದವಾಖಾನೆ ಅಂದ್ರ ದೊಡ್ಡ ದೊಡ್ಡ ಶ್ರೀಮಂತರು, ಬಡವರು ಸಂಜೀವಿನಿ ಆಗಿತ್ತಿದು. ಎಲ್ಲಾ ಜನ ಬರ್ತಾ ಇದ್ರಿಲ್ಲ. ಅಂತ ಡಾಕ್ಟರ್ಗಳು ಜಮಖಂಡ್ಯಾಗ ಕಾರ್ಯನಿರ್ವಹಿಸಿ ಹೋಗ್ಯಾರ.
ದಿವಂಗತ ಸಿದ್ದು ನ್ಯಾಮಗೌಡರ ಕನಸಿನ ಕೂಸದು 100 ಬೆಡ್ ಹಾಸ್ಪಿಟಲ್ ಆಗ್ಬೇಕಂತೇಳಿ ಅದನ್ನ ಆ ಕನಸನ್ನ ಈಡೇರಿಸಿದವರು ಸನ್ಮಾನ್ಯ ಆನಂದ್ ನ್ಯಾಮಗೌಡರು 100 ಬೆಡ್ಡಿನ ಸುಸಜ್ಜಿತವಾದಂತ ಹಾಸ್ಪಿಟಲ್ ನಿಮ್ಗೆ ಕಟ್ಟಿಕೊಟ್ಟಾರ. ಅದ್ರ ಒಳಗೆ ನೀವು ಎಂಟ್ರಿ ಆಗಿ ಸರಿಯಾಗಿ ಆಡಳಿತ ಮಾಡಕ್ ಬರವಲ್ದಲ್ಲ. ನಿಮ್ಗ ನಾಚಿಕೆ ಬರ್ಬೇಕಲ್ಲ, ನಿಮ್ಗ ನಾಚಿಕೆ ಬರ್ಬೇಕು. ನೀವು ಏನು ಸ್ಟೈಲ್ ಕೊಡ್ತೀರಿ, ಪೋಸ್ ಕೊಡ್ತೀರಿ, ಉತ್ತರ ಕೊಡ್ತೀನಿ ಅಂತ ಹೇಳ್ತೀರಿ, ಏನ್ ಗರಂ ಹಾಕಿರಿ, ಸಿಟ್ಟು ಬರ್ತೀರಿ, ಏನ್ ತಿಳ್ಕೊಂಡ್ರಿ ನೀವು? ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಕ್ಷೇತ್ರಕ್ಕ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹೀಗಾಗಿ ಜಮಖಂಡಿಯ ಸರ್ಕಾರಿ ದವಾಖಾನೆ ನಾನು ಮೊದಲೇ ಹೇಳಿದಾಗೆ ಹದಗೆಟ್ಟು ಹೈದರಾಬಾದ್ ಆಗಿದೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ನಿಮಗೆ ಮನಸ್ಸಿಗೆ ಬಂದ್ರೆ ಪೇಷಂಟ್ಗಳನ್ನ ನೋಡ್ತೀರಿ, ಮನಸ್ಸಿಗೆ ಬರ್ದೆ ಹೋದ್ರೆ ರೆಫರ್ ಮಾಡಿಬಿಡ್ತೀರಿ ಬಾಗಲಕೋಟೆಗೋ ಬಿಜಾಪುರಿಗೋ ಅಥವಾ ಪ್ರೈವೇಟ್ ದವಾಖಾನಿಗೋ. ಸುಪ್ರೀಂ ಕೋರ್ಟ್ನ ಆದೇಶ ಐತಿ, ನಿಮ್ಮ ದವಾಖಾನೆಗೆ ಬಂದಂತಹ ಪೇಷಂಟ್ಗಳನ್ನ ಯಾವುದೇ ಕಾರಣಕ್ಕೂ ಖಾಸಗಿ ಆಸ್ಪತ್ರೆಗೆ ಕಳಿಸಬಾರ್ದು. ನೀವೇನ್ ಮಾಡ್ತೀರಿ? ಇಂಥ ದವಾಖಾನೆಗೆ ಹೋಗ್ರಿ. ನೀವಂದ್ರೆ ನೀವಲ್ಲ, ನಿಮ್ಮ ಸಿಬ್ಬಂದಿಗಳು ಮಾಡ್ತಾರೆ. ನಿಮ್ಮ ಸಿಬ್ಬಂದಿಗಳು ಮಾಡಿದ್ರೆ ದವಾಖಾನೆ ಹೆಡ್ ಆಗಿರ್ತಕ್ಕಂಥವ್ರು ಅದು ನಿಮ್ಮ ಮ್ಯಾಗ ಬರೋದು. ಯಾಕಂದ್ರೆ ನಿಮ್ಮಲ್ಲಿ CC ಕ್ಯಾಮ್ರಾಗಳದಾವ, ಎಲ್ಲ ನಿಮ್ಮ ತೆಳಗ ಮ್ಯಾಗ ಓಡಾಡುವಂತ ಜನ ಇರ್ತಾರ. ಅವರೆಲ್ಲ ಬಂದು ನೀವು ನಿಯಂತ್ರಣ ಇಡಬೇಕಲ್ಲ ಸರ್ಕಾರಿ ದವಾಖಾನೆ ಮೇಲೆ. ಇವತ್ತ ದೊಡ್ಡ ಹೈ ಡ್ರಾಮಾ ಮಾಡಿಬಿಟ್ರಪ್ಪ. ಯಾರೋ ಸಿಸ್ಟರ್ಗಳು ಸರಿಯಾಗಿ ವರ್ತನೆ ಮಾಡಂಗಿಲ್ಲ, ಜನರ ಜೊತೆ ಸರಿಯಾಗಿ ವರ್ತನೆ ಇಲ್ಲ, ಅವರು ದುರ್ವರ್ತನೆ ಮಾಡ್ತಾರೆ. ಅವ್ರನ್ನ ಕೇಳಿದ್ರೆ ನೀವೇ ಹೇಳಿದ್ರಿ ಇಲ್ರಿ ಸುಸೈಡ್ ಮಾಡ್ಕೊಳಕ್ ಹೋಗ್ತಾರ, ಅವರು ಹೋಗಿದ್ರಂತ. ಸುಸೈಡ್ ಮಾಡ್ಕೊಳಕ್ ಹೋಗಿದ್ರೆ ಅವರು ಮೆಂಟಲಿ ಸ್ಟೇಬಲ್ ಅದಾರಲ್ಲ ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಅವ್ರ ಮೆಂಟಲ್ ಯಾಕೆ ಸುಸೈಡ್ ಮಾಡ್ಕೊಳ್ಳುವಂಥದ್ದು ಏನಾಗಿದೆ? ನೀವು ಸರಿಯಾದಂತಹ ಸೇವೆಯನ್ನ ಸಾರ್ವಜನಿಕರಿಗೆ ಕೊಡದೆ ಹೋದ್ರ ಸಹಜವಾಗಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರ. ಪ್ರಶ್ನೆಗೆ ಉತ್ತರ ಕೊಡ್ರಿ. ಇಲ್ಲ ನಿಮ್ಮ ಯಾರು ತಪ್ಪು ಮಾಡಿದ್ರೆ ಅವತ್ತು ಅಲ್ಲಿ ಯಾರು ಡಾಕ್ಟರ್ ಹೇಳಿದ್ರೆ ಅವ್ರು ಬಂದಿಲ್ರಿ, ಅವ್ರನ್ನ ಕೇಳ್ರಿ ನೀವು ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಬ್ಲ್ಯಾಕ್ ಮೇಲ್ ತಂತ್ರವನ್ನು ಉಪಯೋಗಿಸ್ತಾ ಇದ್ರಲ್ಲ. ನಮ್ಮ ಸಿಬ್ಬಂದಿ ಹರಾಸ್ಮೆಂಟ್ ಇದೆ, ನಮ್ಮ ಸಿಬ್ಬಂದಿ ಸುಸೈಡ್ ಮಾಡ್ಕೊಂಡು ಹೋಗ್ಯಾರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಡಾಕ್ಟರ್ ಸಾಹೇಬ್ರೆ, ಮುದಿಗೌಡ್ರೆ, ನಿಜವಾಗ್ಲೂ ನೀವು ಜನರನ್ನ ಕೊಲ್ತಾ ಇದ್ದೀರಿ. ಮುಂದೆ ರೆಫರ್ ಮಾಡಂತೀರಿ, ಅಲ್ಲಿ ಹೋದ್ರೆ ಪೇಷಂಟ್ ಉಳಿತೈತೆ ಅಂತ ಮಾಡ್ರಿ ನೀವು. ನೀವು ಜನರ ಜೀವ ಜೊತೆ ಆಟ ಆಡಕತ್ತೀರಿ, ಜನರ ನೀವು ಬ್ಲ್ಯಾಕ್ ಮೇಲ್ ಮಾಡಕತ್ತೀರಿ. ಈಗ ನಿಮ್ಮ DHO ಸಾಹೇಬ್ರೆ ಹೇಳಿದಾಗೆ ಯಾರೀಗ ರಜದಲ್ಲಿದಾರ, ನಮಗ ಮೊದಲಿನ ಜಾಗನ ಬೇಕಂತ ಹರ್ಯಾಡಕತ್ತಾರ, ಅವ್ರನ್ನೆಲ್ಲರೂ ಮನಿ ಕಲಿಸುವಂತ ಕೆಲಸ ಆಗ್ತೈತೆ ಅಂತ ಅವರ ನಮ್ಗೆ ನೇರವಾಗಿ ಫೋನ್ ಕಾಲ್ನಾಗ ಹೇಳ್ಯಾರ. ಆಮೇಲೆ ನಿಮ್ಮಂತವ್ರು ಕೂಡ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸದೆ ನಾನು ಸರಿಯಾಗಿ ಇದ್ದೀನಿ ಅಂತ ನಾಟಕ ಮಾಡುವಂತವರಿಗೂ ಕೂಡ ತಕ್ಕ ಪಾಠ ಆಗಬೇಕು. ಆ ನಿಟ್ಟಿನೊಳಗಡೆ ನಾವು ಇವತ್ತು ಸಂಘರ್ಷ ನ್ಯೂಸ್ ಕರ್ನಾಟಕ ಸೇರಿದಂತೆ ಎಲ್ಲಾ ಪತ್ರಕರ್ತರು ಸರ್ಕಾರಿ ದವಾಖಾನೆಯಲ್ಲಿ ಆಗುವಂತಹ ಲೋಪದೋಷಗಳನ್ನ, ಅಲ್ಲಿ ಆಗುತ್ತಿರುವ ಅನ್ಯಾಯವನ್ನ, ಅಲ್ಲಿ ಆಗುತ್ತಿರುವ ಅಕ್ರಮವನ್ನ, ಅಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಸರಿಯಾದ ಸೇವೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಕೊಟ್ಟಿವಿ. ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಜಮಖಂಡಿಯ AC ಮೇಡಮ್ ಅವರು ಭೇಟಿ ಕೊಟ್ಟಿದ್ರಂತ. ಅವ್ರಿಗೆ ಟೆಕ್ನಿಕಲ್ ವಿಷಯ ಗೊತ್ತಿಲ್ಲ. ಅಲ್ರಿ, ನಿಮ್ಮ ದವಾಖಾನೆ ಒಳಗಡೆ ಯಾರ್ದೋ ನೌಕರಿಗೆ ಯಾರೋ ಸಹಿ ಮಾಡ್ತಾರಲ್ರಿ, ಅದ್ ಹೆಂಗ್ರಿ ಕಡ್ಡಾಯವಾಗಿ ಅದೇ ಜೋಡಿಗಳಿಗೆ ನೀವು ಏನಪ್ಪ ಡ್ಯೂಟಿ ಹಾಕ್ತೀರಿ? ಅದ್ ಹೆಂಗ್ರಿ ಬೇಕಾಬಿಟ್ಟಿ ಯಾರೋ ಒಬ್ಬ ಬಂದು ಕ್ಷಮೆ ಕೇಳಬೇಕು? ನಿಮ್ ಪೇಮೆಂಟ್ ಹಾಕಬೇಕಾದ್ರೆ 3,000 ರೂಪಾಯಿ ಕೊಡ್ಬೇಕು, ಸಿಜ್ರಿನ್ ಆಗ್ಬೇಕಾದ್ರೆ 3,000 ರೂಪಾಯಿ ಕೊಡ್ಬೇಕು. ಇವೆಲ್ಲ ದಾಖಲೆಗಳವ್ರಿ ನಮ್ಮ ಹತ್ರ. ಏನ್ ನಡೆದೈತಿ ಸರ್ಕಾರಿ ದವಾಖಾನೆಯಲ್ಲಿ? ಕಷ್ಟಪಟ್ಟು ನೊಂದು ಬೆಂದು ಜನ ನಿಮ್ಮ ದವಾಖಾನೆ ತೋರಿಸ್ಕೊಳಕ್ ಬಂದ್ರ ಅವ್ರಿಗೆ ಮಾನಸಿಕವಾಗಿ ಹರಾಸ್ಮೆಂಟ್ ಕೊಡ್ತಾ ಇದೀರಿ. ಆಯ್ತು, ಸಾರ್ವಜನಿಕರಿಗೆ ಏನೋ ಆಗ್ಲಿ, ನಿಮ್ಮ ಸಿಬ್ಬಂದಿಗಳಿಗೇನೆ ಮಾನಸಿಕ ಹರಾಸ್ಮೆಂಟ್ ಕೊಡ್ತಾ ಇದೀರಲ್ರಿ. ಈಗ ಹೋದ ವರ್ಷ ನೇಮಕವಾಗಿರ್ತಕ್ಕಂಥ 11 ಜನ ಟೋಟಲ್. ಈ ಜನರಿಗೆ ಇವರು ಶುಶ್ರೂಷೆ ಅಧಿಕಾರಿಗಳು, ನರ್ಸ್ಗಳು, ಇವರು ಒಬ್ರು ಏನಪ್ಪಾ ಅಂದ್ರೆ ಬೂಲ್ ಕೊಡುವಂತ ಡಾಕ್ಟರ್ಗಳು, ಅರವಳಿಕೆ ತಜ್ಞರು. ಈ 11 ಜನರಿಗೆ ನೀವೇನ್ ಮಾಡ್ರಿ, ಮಾರ್ಚಿಗೆ ನೀವು ಎಂಡ್ ಆಗಿದೆ 4 ತಿಂಗಳು ಅವ್ರ ಪೇಮೆಂಟ್ ಹಾಕಿಲ್ಲ. ಅವ್ರ ಮನೆಯಾಗ ಅವ್ರ ಮಕ್ಕಳು ಏನ್ ಮಾಡ್ಬೇಕು? ಅವ್ರ ತಂದೆ ತಾಯಿ ಏನ್ ಮಾಡ್ಬೇಕು? ಅವ್ರ ಉಪಜೀವನಕ್ಕೆ ಏನ್ ಮಾಡ್ಬೇಕು? ಅವರು ಕೊಡುವಂತದ್ದೇ ಬಿಡಿಗಾಸಿನಷ್ಟು ಪಗಾರ, ನೀವು ಅದನ್ನು 4 ತಿಂಗಳು ಹಿಡ್ಕೊಂಡ್ ಕೂತ್ರಿ ಅಂದ್ರೆ ಅವ್ರ ಭವಿಷ್ಯ ಹೆಂಗ? ಅವ್ರು ಕೇಳಕ್ ಹೋದ್ರ ಇಲ್ಲ ನೀವು ಬಾಳ ಮಾತಾಡಿರಿ, ಬಾಳ ಹಾರಾಡಿರಿ, ನಿಮ್ಮ ನೌಕರಿನ ಅಕ್ರಮ ಅದಾವ. ಎಂತ ಭಾಷೆ ಇದು? ಒಬ್ರು DC ಅವ್ರ ಅಕ್ರಮಕ್ಕೆ ಸಹಿ ಮಾಡ್ತಾರನ್ರಿ, ಒಬ್ರು DHO ಅಕ್ರಮಕ್ಕೆ ಸಹಿ ಮಾಡ್ತಾರನ್ರಿ. ನಿಮ್ಮ ಒಂದು ಏನಂತಾರದಕ್ಕ ಭ್ರಷ್ಟಾಚಾರಕ್ಕ ಅಲ್ಲಿ ಯಾರೋ ನಿಮ್ಮ ಸಿಬ್ಬಂದಿ ಕೇಳಿದ್ರೆ ರೊಕ್ಕ ಕೊಡ್ರಿ 500 ರೂಪಾಯಿ ಅಂತೇಳಿ ಕೊಡಂಗಿಲ್ಲ ಅಂದಿದ್ದಕ್ಕೆ ಅವ್ರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂಗ ಶೇಡ್ ಇಟ್ಕೊಂಡು 4 ತಿಂಗಳ ಪಗಾರ ಹಾಕಿಲ್ಲ. ಇವತ್ತು DHO ಅವ್ರು ಮಾತಾಡ್ದಾಗಿಲ್ರಿ, ಖಂಡಿತವಾಗ್ಲು ನಾನು ಇವತ್ತು ಅದನ್ನ ಕ್ಲಿಯರ್ ಮಾಡಿಸ್ತೀನಿ, ಕಂಟಿನ್ಯೂಯೇಷನ್ ಲೆಟರ್ನು ಹಾಕಿಸ್ತೀನಿ ಅಂತ ಹೇಳಿದ್ರು ಅವ್ರು ಯಾರೋ ಕುಲಕರ್ಣಿ ಅಂತೇಳಿ ಅವ್ರಿಗೆ ಮಾತಾಡಿದೀವಿ. ಇಲ್ರಿ, ನಮಗ ಅವ್ರು ಕಳ್ಸಿದ್ದ ಜುಲೈ ಒಳಗೆ ಕಳ್ಸ್ಯಾರಂತ. ನಿಮ್ಮ ಸಿಬ್ಬಂದಿಗಳಿಗೆ ಯಾವಾಗ ಕಳಿಸ್ಬೇಕಾಗಿತ್ತು? ಯಾವಾಗ ಕಳಿಸ್ಬೇಕು? ಯಾವಾಗ? ಅದು ಮಾರ್ಚ್ ಮುಗಿತು, ಅದಕ್ಕಿಂತ 15 ದಿವಸ ಅಥವಾ 1 ತಿಂಗಳು ಮೊದಲು ಬರಿಬೇಕು ನೀವು. ನೋಡ್ರಿ ಸಾಹೇಬ್ರಿ, ಇವ್ರದ್ದು ಡೇಟ್ ಮುಗಿಲಿಕ್ಕೆ ಬಂದಿದೆ, ಇದನ್ನ ಕಂಟಿನ್ಯೂಯೇಷನ್ ಮಾಡ್ರಿ. ಇಲ್ಲ ಅಂದ್ರೆ ನಮ್ಮ ಸಿಬ್ಬಂದಿಗಳ ಕೊರತೆ ಆಗ್ತದೆ. ಮೊದಲೇ ಸಿಕ್ಕಾಪಟ್ಟಿ ಪೇಷಂಟ್ ಬರುವಂತ ಹಾಸ್ಪಿಟಲ್ ಇದು ಅಂತ ಹೇಳಿ ಸಾರ್ವಜನಿಕ ಆಸ್ಪತ್ರೆ ಮೇಲೆ, ಸಾರ್ವಜನಿಕರ ಮೇಲೆ ನೀವು ಗೌರವ ಪ್ರೀತಿ ಇಟ್ಟಿದ್ರೆ ಮೊದಲೇ ಮಾಡ್ತಿದ್ರಿ. ಇದನ್ನು ನೀವು ಹಾಗೆತನ ಸಾಧಿಸ್ತಾ ಇದ್ದೀರಿ. ಅಲ್ಲಿ
ಆ ನೌಕರಸ್ಥರ ಮಧ್ಯೆ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಾ ಇದ್ರಿ. ಇವ್ರು ಕೆಳದರ್ಜಿಯವರು, ಮ್ಯಾಗಿನ ದರ್ಜಿಯವರು, ಅವ್ರಿಗೆ ಅವ್ರಿಗೆ ಕ್ಷಮೆ ಕೇಳ್ರಿ, ಇಲ್ಲಿ ಕ್ಷಮೆ ಕೇಳ್ರಿ ಅಂತೇಳಿ ಈ ಎಲ್ಲಾ ನಾಟಕಗಳನ್ನು ನೋಡಿ ಇವತ್ತು ನಿಜಕ್ಕೂ ನಮ್ಮ ಪತ್ರಕರ್ತರ ದಿಗ್ಭ್ರಮೆ ಆಗ್ಯಾರ. ವ್ಯವಸ್ಥೆ ಸರಿಯಾಗ್ಬೇಕು. DHO ಸಾಹೇಬ್ರೆ, SC ಮೇಡಮ್ ಅವ್ರೆ, ಸರ್ಕಾರಿ ದವಾಖಾನೆ ಯಾವುದು ಸರಿ ಇಲ್ಲ. ಮತ್ತೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ಸಾಹೇಬ್ರೆ ನೀವು ವಿಸಿಟ್ ಮಾಡ್ರಿ, ಆಸ್ಪತ್ರೆಯಲ್ಲಿ ಯಾವುದೂ ಸರಿ ಇಲ್ಲ, ಮೇಂಟೆನೆನ್ಸ್ ಸರಿ ಆಗ್ತಾ ಇಲ್ಲ, ಸಾರ್ವಜನಿಕರ ದೂರುಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವ, ಡಾಕ್ಟರ್ಗಳು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿದ್ದಾರೆ, ಸಿಬ್ಬಂದಿಗಳಿಗೆ ಹರಾಸ್ಮೆಂಟ್ ಇದೆ. ಈ ರೀತಿಯ ಅನೇಕ ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ಇವತ್ತು ಬಂದಾವ. ಬರುವಂತ ದಿನಗಳಲ್ಲಿ ಸಂಘರ್ಷ ನ್ಯೂಸ್ ಇದ್ರ ಹಿಂದ್ಗಡೆ ಬೀಳ್ತದ. ಇವರು ಮಾಡುವಂತ ಅಕ್ರಮ ಅನ್ಯಾಯಗಳನ್ನ ಬಯಲಿಗೆ ಇಳಿತದ. ಅಷ್ಟಕ್ಕೂ ಇವತ್ತು ದವಾಖಾನೆಗೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಏನು ಮಾತಾಡಿದ್ರು, ಅವರು ನಮ್ಮ ಮಧ್ಯೆ ಏನು ಮಾತುಕತೆ ಆಯ್ತು ನೋಡ್ಕೊಂಡ್ ಬರೋಣ ಬರ್ರಿ. ನಿಮ್ಮಲ್ಲಿ 10 ಜನ ಸ್ಟಾಫ್, 10 ಜನ ಸ್ಟಾಫ್ದವರು ಎಲ್ಲ ರಾಜ್ಯದವರು ತಿಳ್ಕೋದಿಲ್ಲ. ಯಾರು ತಿಳ್ಕೋದಿಲ್ಲ ಬೇಸಿಸ್ತಾರೋ ಅದು ಸುಳ್ಳು. ಅವ್ರದ್ದು ಏನು 1 ವರ್ಷದ ಅವಧಿ ಮುಗಿದ ಮೇಲೆ ಅವ್ರದ್ದು ಕಂಟಿನ್ಯೂಷನ್ ಆಗಿತ್ತು. ಕಂಟಿನ್ಯೂಷನ್ ಆಗದೇನೆ ಅವ್ರಿಗೆ ಸ್ಯಾಲ್ರಿ ಕ್ರೆಡಿಟ್ ಮಾಡೋಕ್ಕೆ ಬರೋಂಗಿಲ್ಲ. ಆ ವಿಷಯವನ್ನು ನಾವು ಪತ್ರ ಮುಖೇನ ಮತ್ತು ಸಾಕಷ್ಟು ಒಂದು 3-4 ಸಾರಿ ಏನ್ರಿ ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದೀವಿ ಏನ್ರಿ. ನಿನ್ನೆ ಕೂಡ ಇವತ್ತು ಬೆಳಿಗ್ಗೆ ಕೂಡ ಏನ್ರಿ ಫೋನ್ ಮಾಡಿ ಹೇಳಿದ್ದೀವಿ. ಫೋನ್ ಮಾಡಿ ಹೇಳಿ ನೋಡಪ್ಪ ಅದು ಹಿಂದಿಂದು ಏನಾಗಿದೆ ಅಂತ ನಾವು ಪರಿಶೀಲನೆ ಮಾಡಿ ಏನ್ರಿ ಅದನ್ನು CVO ಅವ್ರ ಜೊತೆಗೆ ಕೂಡ ಮಾತಾಡಿ ಅದನ್ನು ನಾನು ಹೇಳ್ತೀನಿ ಅಂತ ಸರ್ ಹೇಳಿದ್ದಾರೆ. ಅವರಿಂದನೇ ಉತ್ತರ ಬಂದಿಲ್ಲ. ನಮ್ಮ DHO ಅವ್ರದ್ದು ಯಾವಾಗ ಅವಧಿ ಮುಗಿದಿದೆ ಸರ್? ಮುಗಿದಿದ್ದ ಅವಧಿ ಯಾವಾಗ? ಈಗ ಮೊದಲ 7 ಜುಲೈದಿಂದ ಜುಲೈಕ್ಕೆ ಏನ್ರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಆ ನಂತರ ಕೇಳಿದಾಗ ಏನು ಹೇಳಿದ್ರು, ಇಲ್ಲ ಅವ್ರು ಜುಲೈಗೆ ಮುಗಿಯೋದಿಲ್ಲ, ಅವ್ರದ್ದು ಮಾರ್ಚ್ಗೆ ಮುಗೀತದೆ ಏನ್ರಿ, ಮಾರ್ಚ್ಗೆ ಮುಗೀತದೆ. ಮಾರ್ಚ್ ಅವ್ರದ್ದು ಮುಗಿದ ಮೇಲೆ ಮಾರ್ಚ್ ರಿನಿವೇಷನ್ ಕೊಡೋದ್ರ ಬಗ್ಗೆ ಒಂದು 2-3 ತಿಂಗಳು ನಾವು ವೇಟ್ ಮಾಡಿದ್ದೀವಿ ಏನ್ರಿ. ಅದಕ್ಕಾಗಿ ಮಾರ್ಚಕ್ಕೆ ಮುಗಿದ ಮೇಲೆ ಮಾರ್ಚಿಂದ ಕಂಟಿನ್ಯೂಷನ್ ಕೊಡ್ರಿ ಅಂತ ನಾವು ಪತ್ರ ಬರೆದಿದ್ದೀವಿ. ಅದು ಯಾರು ತಪ್ಪು ಸರ್? ತಪ್ಪು ಯಾರು ಸರ್? ಅಲ್ಲ ತಪ್ಪು ಈಗ ನೋಡಿ, ನೀವು ತಿಳ್ಕೊಬೇಕಾಗಿದ್ದು ಕಾಯ್ದೆ ಕಾನೂನುಗಳು ತಿಳ್ಕೊಬೇಕಾಗಿದ್ದು ತಾವು ಅವ್ರ ಮೇಲೆ ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಿಸ್ತೀವಿ? ಅಲ್ಲಲ್ಲ ನಾವು ಅದನ್ನ ತಿಳ್ಕೊಂಡೇ ಅದನ್ನ ಪತ್ರ ಬರ್ದಿವಿ. ಕಂಟಿನ್ಯೂಷನ್ ನೀವು ಪತ್ರ ಬರ್ದಿರೋ 1 ತಿಂಗಳ ಹಿಂದೆ ಅದು ಮುಗಿದಿದ್ದು ಮಾರ್ಚ್ನಾಗ ನಿಮ್ಮ ಸಿಬ್ಬಂದಿ ಕೊರತೆ ಇತ್ತಂದ್ರೆ ಅಡ್ವಾನ್ಸ್ 1 ತಿಂಗಳು ಅಥವಾ 15 ದಿವಸ ಮೊದಲು ನೀವು ಅವ್ರದ್ದು ಡೇಟ್ ಬಂದು 1 ದಿವಸ ಆಫ್ ಮಾಡಿ ಕಂಟಿನ್ಯೂ ಮಾಡ್ಬೇಕ್ರಿ. ನಮ್ಮ ಸಿಬ್ಬಂದಿ ಕೊರತೆ ತಾವು ಯಾಕೆ ಅಲ್ಲ ನಾವು ಜುಲೈ ತಿಳ್ಕೊಂಡಿದ್ದೀವಿ ಅವಾಗ ಏನ್ರಿ. ನಂತರ ಕ್ಲಾರಿಫೈ ಮಾಡ್ಕೊಂಡಿವಿ ಅದನ್ನ ಏನ್ರಿ. ಅಲ್ಲ ಅವ್ರದ್ದು ಇದಕ್ಕೆ ಮುಗಿತೈತಿ 31ಕ್ಕೆ ಮುಗಿತೈತಿ, 31ರಿಂದ ಅವ್ರು ಕಂಟಿನ್ಯೂಷನ್ ಕೊಡೋದ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ಮೇಲೆ ಏನ್ರಿ ಅದು ನಡೆದಿದೆ ಈಗ ಪ್ರೊಸೆಸ್ ಏನ್ರಿ. ಅವ್ರದ್ದು ಇನ್ನೂ 4 ತಿಂಗಳು ಪೇಮೆಂಟ್ ಹಾಕಿ ಸರ್. ಅವ್ರದ್ದು ಅಲ್ಲ ಅವ್ರಿಗೆ ತಂದೆ ತಾಯಿ ಹೆಂಡ್ರು ಮಕ್ಕಳು ಎಲ್ಲ ಅದಾರ ಸರ್. ಅಲ್ಲ ಸಮಸ್ಯೆಗಳು ಇದೆ, ಅವ್ರಿಗೆ ಕೊಡ್ಲೇಬೇಕು ಏನ್ರಿ. ದೊಡ್ಡ ಈಗ ನೋಡಿ ಇಡೀ ಕರ್ನಾಟಕ ರಾಜ್ಯದಾಗ ಎಲ್ಲ ಕಂಟಿನ್ಯೂಷನ್ ಆಗ್ಯಾವ್ರಿ. ಇದು ಒಂದೇ ಯಾಕೆ ಪ್ರಾಬ್ಲಮ್? ಅದೇ ಅದನ್ನೇ ನಾನು ಕೇಳ್ತಾ ಇದ್ದೀನಿ ಏನ್ರಿ. ಈಗ ನಾವು ಅದನ್ನ ಗಮನಕ್ಕೆ ತೊಗೊಂಬಂದಿವಿ ಸರ್ಗೆ. ನೀವೇನು ಸ್ಯಾಲ್ರಿ ಸಮಸ್ಯೆ ಹೇಳಿದ್ರಿ ಏನ್ರಿ, ಸ್ಯಾಲ್ರಿ ಕೊಡಬೇಕಾಗಿದ್ದು ನಮ್ಮ ಧರ್ಮ, ಅದನ್ನು ಕ್ಲಿಯರ್ ಮಾಡಿ ಸರ್ ಗಮನಕ್ಕೆ ತೊಗೊಂಬಂದ್ವಿ ಸರ್ ಏನ್ರಿ. ಜವಾಬ್ದಾರಿ ಸರ್ಕಾರ ಖಂಡಿತ ಒಪ್ಕೋತೀನಲ್ಲ ನಾನು. ದಾನ ಮಾಡಕ್ಕೆ ಅಲ್ಲ ಖಂಡಿತ ನಾನು ಒಪ್ಕೋತೀನಲ್ಲ, ಅದರಲ್ಲಿ ಏನಿದೆ. ಅವು ದುಡ್ದವ್ರಿಗೆ ಮತ್ತೆ ಸ್ಯಾಲ್ರಿ ಕೊಡಲೇಬೇಕಲ್ಲ. ನಿಮ್ಮ ಮುಂದೆ ಮಾತಾಡ್ತೀನಿ ಸರ್ಗೆ, ಅದರಲ್ಲಿ ಏನಿದೆ ಏನ್ರಿ ಹೇಳಿ. ಲೆಟರ್ ಕೊಟ್ಟಿವಿ ನಾವು ಜುಲೈ ಅಲ್ಲ ನಂತರ ಅದು ಅಲ್ಲ ಇನ್ನೂ ಲೆಟರ್ ಅದಾವ ನೋಡ್ಬೇಕು. 2 ಸಾರಿ ಬರ್ದಿದ್ದು 4 ತಿಂಗಳಾದರೂ ಸಂಪರ್ಕಪಟ್ಟಿಲ್ಲ. 1 ತಿಂಗಳು ನೀವು ಲೆಟರ್ ಬರೀಬೇಕಾಗಿತ್ತು, ಬರ್ತಿಲ್ಲ. ಅದು ಒಂದೇ ತಪ್ಪು. 2ನೇದು 10 ಜನರು ಅವ್ರೇನು ಇದು ಮಾಡಿದಾರಲ್ಲ ಅಲ್ಲ ಸಂಬಂಧಪಟ್ಟಂಥ ಕೇಸ್ ವರ್ಕರು ಎಷ್ಟು ಸಾರಿ ಅವ್ರ ಜೊತೆ ಹಿಂದೆ ಮಾತಾಡಿದ್ದಾರೆ. ಮಾತಾಡಿ ನಂತರ 8 ಸಾರಿ ಆದಮೇಲೆ ಕಡೆಗೆ ಲೆಟರ್ ಬರೆಯುವಂಥ ಪರಿಸ್ಥಿತಿ ಬಂದಿರ್ಬೋದು ಏನ್ರಿ. ಹೌದು ಕೊರತೆ ಇದೆ ನೋಡಿ. ಈಗ ಆಲ್ರೆಡಿ 3 ಜನ ಖಾಯಂ ಡಾಕ್ಟರ್ಗಳು ಯಾರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದರು. ರೇಡಿಯಾಲಜಿ ಸ್ಕ್ಯಾನಿಂಗ್ ಮಾಡುವಂಥ ಡಾಕ್ಟ್ರು
ಮತ್ತು ಎಲುಬು ಕೀಲಿನ ಡಾಕ್ಟ್ರು ಮತ್ತು ಹೆರಿಗೆ ಡಾಕ್ಟ್ರು ಖಾಯಮ್ಮ ಏನು ರೀ ಖಾಯಂ ಈ ವೈದ್ಯರು ನಮ್ಮಲ್ಲಿ ಏನು ಟ್ರಾನ್ಸ್ಫರ್ ಆಗಿ ಹೋದ್ರು ಅವ್ರು ಹೊಳಿ ಅಂದರೆ ಜಾಯಿನ್ ಆಗ್ಯಾರ ಬಟ್ ಕರ್ತವ್ಯಕ್ಕೆ ಬರ್ತಾ ಇಲ್ಲ ಅವ್ರನ್ನ ಅನಧಿಕೃತ ಗೈರು ಹಾಜರಿ ಅಂತ ಮಾಡಿ ಅವ್ರಿಗೆ ಯಾವುದೂ ರಜೆ ಸ್ಯಾಂಕ್ಷನ್ ಮಾಡಿಲ್ಲ. ನೀವು ಲೆಟ್ರ್ ಕೇಳಿದ್ರಿ ಪಾಯಿಂಟ್ ಅದೈತಿ ಸರ್ ನಮ್ದು. ಅವ್ರು ಜಾಯಿನ್ ಆಗ್ಯಾರ ಹೋಗ್ಯಾರ ಅಂದ್ರೆ ಯಾಕೆ ಹೋದ್ರು? ನೋಡಿ ಕಂಟಿನ್ಯೂಷನ್ ಲೆಟರ್ ಕೊಡ್ರಿ ಸರ್. ಒಂದಿಟ ಕಂಟಿನ್ಯೂಷನ್ ಲೆಟರ್ ಬರ್ದಿರಿ ಅಂತ ಹೇಳಿರಲ್ಲ ಸರ್ ಅದೊಂದು. ಯಾವಾಗ ಬರ್ದಿರಿ ಸರ್ ಇದನ್ನ? ಇದು ಜುಲೈದಾಗ ಬರೆದಿದ್ದಿದೆ. ಇನ್ನೂ ಲೆಟರ್ಗಳಿದ್ದರೆ ಅವ್ರು ನಮ್ಮ ಕೇಸ್ ವರ್ಕರ್ ಹತ್ರ ಇರ್ಬೋದು, ನೋಡ್ತೀವಿ. ಜುಲೈದಾಗ ಬರ್ದಿರಿ? ನಿಮ್ಮ ಆಸ್ಪತ್ರೆಗೆ ಸಾರ್ವಜನಿಕರು ಬರ್ಬೇಕು ಬರ್ತಾರೆ. ಬರಬೇಕು. ಇದು ಸಾರ್ವಜನಿಕ ಆಸ್ಪತ್ರೆ. ಹಾಗಾದ್ರೆ ವೈದ್ಯರು ಬರ್ತಾರೆ, ತಾವೇ ಹ್ಞೂ ನೋಡಿ, ಅದು ಒಂದು ನಿಮಿಷ. ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಟ್ರಾನ್ಸ್ಫರ್ ಮಾಡಬೇಕಾ? ಟ್ರಾನ್ಸ್ಫರ್ ಮಾಡಿದ್ದು ಸರ್ಕಾರ, ನಾನಲ್ಲ, ವೈಯಕ್ತಿಕವಾಗಿ ನಾನಲ್ಲ. ಹಾಂ, ಕೇಳಿ, ಸರ್ಕಾರ ಟ್ರಾನ್ಸ್ಫರ್ ಮಾಡಿದ ಮೇಲೆ ಅವರು ಅಲ್ಲಿ ಹೋಗಿದ್ದಾರೆ, ಹೌದಾ? ಹೋಗಿ ಅವರು ಅಲ್ಲಿ ಅಲ್ಲಿ ಹೋಗಿ ಜಾಯ್ನ್ ಆಗ್ಯಾರ, ಅಲ್ಲಿ ಅವ್ರು ಇಲ್ಲಿ ಬಂದು ಜಾಯ್ನ್ ಆಗ್ಯಾರ. ಆದರೆ ಮುಂದೆ ಅನಧಿಕೃತ ಗೈರು ಹಾಕ್ಯಾರ. ಏನ್ರಿ ಕೇಳ್ರಿ, ಅನಧಿಕೃತ ಸರ್ಕಾರ ನಿಯಮಾವಳಿ ಪ್ರಕಾರ ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ಹೌದು. ಬಟ್ ಜಮಖಂಡಿ ಸಾರ್ವಜನಿಕ ಆಸ್ಪತ್ರೆ ನಾಡಿಮಿಡಿ ತಮ್ಗೆ ಗೊತ್ತದ. ಇಲ್ಲಿ ಎಷ್ಟು ಜನ ಡಾಕ್ಟರ್ಗಳ ಅವಶ್ಯಕತೆ ಐತಿ, ಎಷ್ಟು ಜನ ಸಿಬ್ಬಂದಿ ಅವಶ್ಯಕತೆ ಐತಿ, ಅವ್ರನ್ನ ಹೊಳ್ಳಿ ತರಾಕ ಅಥವಾ ಮರು ನೇಮಕ ಮಾಡಕ್ ತಾವೇನು ಪ್ರಯತ್ನ ಮಾಡಿದ್ರಿ ಸರ್? ಕ್ಷೇಮವಾಗಿ ಲೆಟರ್ ಬರ್ತೀವಿ ಎಲ್ಲಿ ತೋರಿಸ್ತಾರ? ನೋಡಿ ಬರ್ರಿ ಇವ್ರೆ, ಬರ್ರಿ ತೋರಿಸ್ಬರ್ರಿ. ಅವ್ರು ಎಷ್ಟು ಸಾರಿ ಅಧಿಕೃತ ಜ್ಞಾಪನ